ಈ ಬಿಸಿ ಬಿಸಿ ಶುಂಠಿ ಟೀಗೆ ಫಸ್ಟ್ ಒಂದು ಪಾತ್ರೆಯಲ್ಲಿ ಒಂದೇ ಒಂದು ಕಾಫಿ ಗ್ಲಾಸ್ ಆಗೋಷ್ಟು ನೀರನ್ನ ಹಾಕೊಳ್ಳಿ. ಯಾವ ಗ್ಲಾಸಲ್ಲಿ ಹಾಲು ಅಳತೆ ಮಾಡ್ಕೋತೀವೋ ಅದರಲ್ಲಿ ನೀರು ಹಾಕೊಳ್ಳಿ. ಸೈಡಲ್ಲಿ ಫಸ್ಟ್ ಹಾಲು ಕಾಯಿಸಿಟ್ಕೊಬಿಡಿ, ಹಾಲು ಬಿಸಿ ಬಿಸಿ ಇರಲಿ. ಇವಾಗ ಇದಕ್ಕೆ 3 ಟೀ ಸ್ಪೂನು ಟೀ ಪೌಡ್ರ್ ಹಾಕೊಳ್ಳಿ. 1 ಟೀ ಸ್ಪೂನ್ ನೀರಿಗೆ 2 ಟೀ ಸ್ಪೂನ್ ಹಾಲಿಗೆ, ಮತ್ತು ಒಂದು ದಪ್ಪು ಇಂಚ್ ಆಗೋಷ್ಟು, ಒಂದು ಕೈ ಹಿಡಿ ಆಗೋಷ್ಟು ಶುಂಠಿನ ಜಜ್ಕೊಂಡು ಹಾಕೊಳ್ಳಿ. ಸಿಪ್ಪೆ ಸಮೇತ ಹಾಕೊಳ್ಳಿ. ಈ ನೀರು ಚೆನ್ನಾಗಿ ಕುದಿ ಬರಬೇಕು. ಯಾವ ರೀತಿ ಕುದಿ ಬರಬೇಕು ಅಂದರೆ ನೀರೆಲ್ಲ ಫುಲ್ಲು ಎಳ್ಕೊಂಡು ಬರೀ ಸೊಪ್ಪಾಗಿ ಕಾಣಿಸ್ತಿರುತ್ತಲ್ವ, ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ. ಇವಾಗ 2 ಗ್ಲಾಸ್ ಆಗೋಷ್ಟು ಬಿಸಿ ಹಾಲನ್ನ ಹಾಕೊಳ್ಳಿ. ತಣ್ಣಗಿರೋ ಹಾಲು ಹಾಕಿದರೆ ಫ್ಲೇವರ್ ಹೊರಟೋಗುತ್ತೆ, ಅದರಿಂದ ಬಿಸಿ ಹಾಲನ್ನ ಹಾಕೊಳ್ಳಿ. ಯಾವ ಗ್ಲಾಸಲ್ಲಿ ನೀರು ಅಳತೆ ಮಾಡಿಕೊಂಡ್ರೆ ಅದರಲ್ಲಿ 2 ಗ್ಲಾಸ್ ಆಗೋಷ್ಟು ಹಾಲು ಹಾಕೊಳ್ಳಿ. ಅದೇ ಥರ ಬೆಲ್ಲನೂ 3 ಟೀ ಸ್ಪೂನ್ ಹಾಕೊಳ್ಳಿ. ನಿಮಗೆ ಬೇಕಾದರೆ ಸಕ್ಕರೆ ಕೂಡ ಹಾಕೋಬೋದು. ಗ್ಯಾಸ್ ಹೈ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಕಲಿಸ್ಕೊಂಡೇ ಇರಬೇಕು. ತಕ್ಷಣ ಮೇಲೆ ಉಕ್ಕಕ್ಕೆ ಬರುತ್ತೆ ಒಂದು ಕುದಿ ಬಂದಮೇಲೆ. ಈ ಥರ ಮೇಲೆ ಉಕ್ಕಬೇಕಾದ್ರೆ ಗ್ಯಾಸ್ ಫುಲ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮತ್ತೆ ಕಲಿಸ್ತಾ ಇರಿ. ಇವಾಗ ಎಲ್ಲ ಟೀ ಮತ್ತು ಹಾಲು ಕೆಳಗಡೆ ಹೋಗುತ್ತೆ. ಮತ್ತೆ ಹೈ ಫ್ಲೇಮ್ ಇಟ್ಕೊಂಡು ಇದೇ ಥರ ಒಂದು ಸ್ಪೂನಲ್ಲಿ ಕಲಿಸ್ತಾ ಇರಿ ಹೈ ಫ್ಲೇಮಲ್ಲಿ. ಮತ್ತೆ ಮೇಲೆ ಉಕ್ಕುತ್ತೆ, ಮತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಅದೇ ಥರ 3 ಸತಿ ನಾವು ಮಾಡಬೇಕು. ಒಂದು 3 ಸತಿ ಆದಮೇಲೆ ನೋಡಿ, ಟೀ ಕಲರು ಹಾಲೆಲ್ಲ ವೈಟ್ ಕಲರ್ ಇರೋದೆಲ್ಲ ಟೀ ಕಲರ್ ಈ ಥರ ಚೇಂಜ್ ಆಗಿರುತ್ತೆ. ಇವಾಗ ಫುಲ್ಲು ಈ ಥರ ನೊರೆ ಬರಬೇಕಾದ್ರೆ, ಫುಲ್ ಮೇಲೆ ಉಕ್ಕಬೇಕಾದ್ರೆ ಆಫ್ ಮಾಡಿಬಿಡಿ. ಅಷ್ಟೇ, ಇವಾಗ ಜಿಂಜರ್ ಟೀ ರೆಡಿ. ಈ ಟೀನ ಫಸ್ಟ್ ಫಿಲ್ಟರ್ ಮಾಡ್ಕೋಬೇಕು. ಡೈರೆಕ್ಟಾಗಿ ನಾವು ಸರ್ವ್ ಮಾಡೋಂಗಿಲ್ಲ. ಫಸ್ಟು ಫಿಲ್ಟರ್ ಮಾಡಿಕೊಂಡು ಆಮೇಲೆ ಮೇಲೆ ಆರಿಸ್ದಂಗೆ ನೊರೆ ಬರೋ ಥರ ನಾವು ಸರ್ವ್ ಮಾಡಬೇಕು. ಆಗ ನೊರೆ ಜೊತೆಗೆ ಟೀ ಫ್ಲೇವರ್ ಒಟ್ಟಿಗೆ ಇಳಿಯುತ್ತೆ. ಅದಕ್ಕೋಸ್ಕರ ನೊರೆ ಬರೋ ಥರ ಸರ್ವ್ ಮಾಡೋದು. ಖಂಡಿತವಾಗ್ಲೂ ಈ ರೆಸಿಪಿನ ನೀವು ಟ್ರೈ ಮಾಡಿ ನೋಡಿ. ಮನೆಗೆ ಗೆಸ್ಟ್ ಬಂದಿದ್ದಾರೆ ಅಂದರೆ ಖಂಡಿತವಾಗ್ಲೂ ಇದು ಮಾಡಿ ಸರ್ವ್ ಮಾಡಿ. ಹೇಗಿತ್ತು ಅಂತ ನಮಗೆ ಕಮೆಂಟ್ಸಲ್ಲಿ ಮೆನ್ಷನ್ ಮಾಡಿ.